ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತು ನಾವು ಸ್ವಲ್ಪ ಹೊರಗಡೆ ಹೊಂಟಿದ್ವಿ ನಮ್ಮ ಅಂಟಿಯರ ಮನೆಗೆ. ಸೊ ಬಸ್ ಒಳಗೆ ಜರ್ನಿ ಮಾಡಿದ್ವಿ. ಒಂದು ಗಂಟೆ ಜರ್ನಿ ಇತ್ತು. ಸೊ ನಮ್ಮ ಪೃಥ್ವಿ ನೋಡ್ರಿ ಪೂರ್ತಿ ಎಂಜಾಯ್ ಮಾಡಾಕತ್ತಾನೆ ಎಲ್ಲ ನೇಚರ್ನ ನೋಡ್ಕೋತ ರೋಡ್ ಒಳಗೆ. ಸೊ ಸೀದಾ ನಮ್ಮ ಅಂಟಿಯರ್ ಬಂದ ಕೂಡಲೇ ನಮ್ಮ ಅಂಟಿಯರ ಮನೆಗೆ ಕಿಟಕಿ ಎಲ್ಲ ರಿಪೇರಿ ಇತ್ತಂತ ನನ್ನ ಮಗ ಕಿಟಕಿ ರಿಪೇರಿ ಮಾಡತ್ತ ನೋಡ್ರಿ ನಿಂತ. ಕಿಟಕಿ ಎಲ್ಲ ರಿಪೇರಿ ಆದ್ಮೇಲೆ ಅವ್ರ ಮಾಮಂದ ಬುಲೆಟ್ ಗಾಡಿ ಏನೋ ಗ್ಯಾರೇಜಿಗೆ ಬಿಟ್ಟಿದ್ನ ಅದನ್ನ ತೊಗೊಂಬಂದು ನಮ್ಮ ಪೃಥ್ವಿನ ಫುಲ್ ರಿಪೇರಿ ಹಬ್ಸ್ಬಿಟ್ಟನ. ಸೊ ಏನೋ ಫುಲ್ ರಿಪೇರಿ ನಡೆದೈತಿ. ಈ ಕಡೆ ಅವ್ರ ಅತ್ತಿ ಅವನಿಗೆ ಅಂತಂದ ಸ್ಪೆಷಲ್ ಆಗಿ ಸೂಸ್ಲಾ ಮಾಡಿಕೊಟ್ಲ. ಸೊ ಎನರ್ಜಿ ಬೇಕಲ್ಲ. ಸೊ ಇದಿಷ್ಟು ಒಳಗಡೆ ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಹೊರಗೆ ಹೊಂಟ್ವಿ. ಹೊರಗಡೆ ಸುತ್ತಾಡ್ಕೊಂಡು ಇನ್ನೊಬ್ರು ಆಂಟಿ ಮನೆಗೆ ಹೋಗ್ಬೇಕಿತ್ತು. ಆ್ಯಕ್ಚುಲಿ ನಮ್ಮ ತಮ್ಮನ ಮೀಟ್ ಮಾಡಕ್ಕೆ ಹೊಂಟಿದ್ದೆ. ನಮ್ಮ ತಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಸಲುವಾಗಿ ಅಲ್ಲಿ ಹೊಂಟಿದ್ವಿ. ಸೊ ಹೋಗೋ ದಾರಿ ಒಳಗೆ ನಮ್ಮ ಪೃಥ್ವಿಗೆ ಒಂದು 3 ಡ್ರೆಸ್ ನೋಡಾತಿದ್ವಿ. ಒಂದು ಚಂದ ಡ್ರೆಸ್ ಕಲೆಕ್ಷನ್ ಏನಾರ ಬಂದಾವಣ ಅಂತಂದು. ಸೊ ಒಂದಿಷ್ಟು ಡ್ರೆಸ್ನು ಸೆಲೆಕ್ಟ್ ಮಾಡಿ ಒಂದು 3 ಡ್ರೆಸ್ ತೊಗೊಂಡ್ವಿ. ಆಮೇಲೆ ನೆಕ್ಸ್ಟ್ ನಮ್ಮ ತಮ್ಮನ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡತ್ತೇವೆ ನೋಡ್ರಿ ಈಗ. ಸೊ ನೋಡಿದ್ರಲ್ಲ ನಮ್ಮ ತಮ್ಮನ ಎಕ್ಸೈಟ್ಮೆಂಟ್ ಪೂರ್ತಿ ನಾ ಬಂದ್ಕೊಳ್ಳೆ ಫುಲ್ ಖುಷಿ ಆಗ್ಬಿಟ್ರೆ. ಆಮೇಲೆ ನಮ್ಮ ಅಂಟಿ ನನ್ನ ಮಾತಾಡ್ಸೋ ಬದಲಿ ನಮ್ಮ ಪೃಥ್ವಿನ ನೋಡ್ರಿ ಎಷ್ಟು ಚಂದ ವೆಲ್ಕಮ್ ಮಾಡಿಲ್ಲ. ನನಗೆ ಮಾತಾಡ್ಸಲೇ ಇಲ್ಲ. ನನಗೂ ಬೇಜಾರತ್ತ. ಆಮೇಲೆ ಕೇಳಿದೆ ಎದಕ್ಕಂತಂದು. ಸೊ ನನಗೆ ಫಸ್ಟ್ ಪೃಥ್ವಿ ಇಂಪಾರ್ಟೆಂಟ್ ಅವ ಅಂತಂದು ಹೇಳಿಲ್ಲ. ಸೊ ನಮ್ಮ ಅವನಿಗೆ ಕೂಡ ಏನೈತಿ ಪಿಗ್ಗಿ ಬ್ಯಾಂಕ್ ಮಾಡ್ಯಾರ ನೋಡ್ರಿ. ಇದನ್ನ ಪೋಸ್ಟ್ ಮಾಡಿ ನೀವು ಹೋಗ್ರಿ ಸಖತ್ತಾಗಿತ್ತ ಪಿಗ್ಗಿ ಬ್ಯಾಂಕ್. ಆ್ಯಂಡ್ ನೆಕ್ಸ್ಟ್ ಆಕಿನ ಮಗಳನ್ನ ತೋರ್ಸಾತಿದ್ಲ. ಅಂದ್ರೆ ಪೃಥ್ವಿಗೆ ಇದನ್ನ ತೊಗೊಂಡು ಮದುವೆ ಮಾಕಿ ಏನಂತಂದ ನಾ ಪೃಥ್ವಿ ಅದು ಹೇಳತ್ತಿದ್ದ ಅದನ್ನೇನು ತೊಗೊಂಡು ಮದುವೆ ಆಗಲಿ ಅಂತಂದು. ಸೊ ಜಸ್ಟ್ ಫಾರ್ ಫನ್. ಆಮೇಲೆ ಬಿಸ್ಕಿಟ್ನ ಒಂಥರ ಜೆಲ್ ಟೈಪ್ ಬಿಸ್ಕಿಟ್ ಇದ್ದು ಅವ್ನು ತೊಗೊಂಬಂದಿದ್ದೆ. ಅವ್ನು ತೊಗೊಂಡು ತಿನ್ನಾತಿದ್ರ. ಹಂಗೆ ಈ ಕಡೆ ನಂದು ನಮ್ಮ ಪೃಥ್ವಿಗೆ ಆಟಾಡ್ಸಿದ್ದ ಒಂದು ಫುಲ್ ರಿಮೋಟ್ ಕಾರ್ ಇತ್ತು. ಫುಲ್ ಲೈಟಿನೊಳಗೆ ಮಿಂಚಿಂಗ್ ಇತ್ತು. ಸೊ ನಮ್ಮ ತಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಎದಕ್ಕೆ ಇಷ್ಟ ಅಂದ್ರೆ ಈ ಥರ ಸಣ್ಣ ವಸ್ತುಗಳನ್ನ ಇಟ್ಟಿರ್ತಾನೆ ಚಂದ ಅವನ್ನೆಲ್ಲ ತೋರಿಸ್ತಿರ್ತಾನೆ ಅಕ್ಷತಕ ಹಿಂಗೆ. ಸೊ ಅದಕ್ಕೆ ನಮ್ಮ ತಮ್ಮರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ನನಗೆ ಭಾಳ ಇಷ್ಟ ಆಕೈತಿ. ಆಮೇಲೆ ನಮ್ಮ ಪೃಥ್ವಿಯವರ ಮ್ಯೂಸಿಕಲ್ ಕ್ಲಾಸ್ ನೋಡೋದು. ಈ ಕಡೆ ನೋಡಿದ್ರೆ ನಮ್ಮ ಅಂಟಿಯರ ಪೂರ್ತಿ ಮಾತು ಹೇಳ್ಕೊತ ಕುಂತರು. ಆಮೇಲೆ ನಾನು ನಮ್ಮ ತಮ್ಮ ಒಂದು ಸ್ವಲ್ಪ ಮಾತಾಡಿದ್ವಿ ಅವ್ನ ಸ್ಕೂಲ್ ಬಗ್ಗೆ ಅವ್ನ ಹೋಮ್ವರ್ಕ್ ಬಗ್ಗೆ. ಆಮೇಲೆ ನಮ್ಮ ಪೃಥ್ವಿನ ಆಟಾಡ್ಸೋವಾಗ ಬ್ಯುಸಿ ಆಗಿಬಿಟ್ನ. ಸೊ ನಮ್ಮ ಪೃಥ್ವಿನ ಎತ್ಕೊಳ್ಳೋದು ಆಟಾಡ್ಸೋದು ಅವ್ನಿಗೆ ತಿನ್ಸೋದು ಎಲ್ಲನೂ ಅವನೇ ಮಾಡತ್ತಿದ್ದ. ಸೊ ಅವ ಇದ್ರೆ ನೋ ಟೆನ್ಷನ್ ಅಂತಲೇ ಹೇಳ್ತೀನಿ. ಸೊ ತಮ್ಮಂದ್ರ ಜೊತೆ ಇವಾಗಲೇ ಟೈಮ್ ಸ್ಪೆಂಡ್ ಮಾಡಬೇಕು. ಒಂದು ವೇಳೆ ಅವ್ರು ದೊಡ್ಡವರಾದ್ಮೇಲೆ ನಮ್ಗೆ ಟೈಮ ಸಿಗಲ್ಲ. ಸೊ ಒಂದಿಷ್ಟು ಟೈಮ್ನ ಅವ್ನ ಜೊತೆ ಸ್ಪೆಂಡ್ ಮಾಡಿ ಬಾಯ್ ಹೇಳಿ ಮನೆ ಕಡೆ ಹೊಂಟ್ವಿ. ಸೊ ಚಪ್ಪಲ್ನಿಂದ ಅಲರ್ಜಿ ಆಗಿದ್ದರಿಂದ ಸೊ ಬರಿಗಾಲಲ್ಲಿ ನಡ್ಕೋತ ಹೊಂಟಿದ್ದೆ. ರಾತ್ರಿ ಆಗಿಬಿಟ್ಟಿತ್ತು 9 ಗಂಟೆ. ಸೊ ತಣ್ಣಗೆ ಗಾಳಿ ಬೀಸಾತಿತ್ತು. ಮನೆಗೆ ಬಂದ ತಕ್ಷಣ ಉಪ್ಪಿಟ್ಟು ತಿಂದು ನನ್ನ ಮಗನ ಮಲಗಿಸಿ ನಾನು ಮಲ್ಕೊಂಡೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.